ನಿನ್ನೆ ಪ್ರೀತಿಸುವೆ ಭಾಗ 87. ತನ್ಮಯನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಲು ಇಕ್ಷಾ ಎಲ್ಲ ರೀತಿಯ ಪ್ಲಾನ್ಗಳನ್ನು ಮಾಡತೊಡಗಿದಳು. ತಾನು ಮತ್ತು ಚಿನ್ಮಯ್ ಒಟ್ಟಿಗಿರೋದನ್ನು ನೋಡಿದಾಗ ತನ್ಮಯ್ ಕೋಪ ಮಾಡಿಕೊಳ್ಳುತ್ತಾನೆ ಎಂದು ಅರಿತವಳು ಬೇಕಂತಲೇ ಚಿನ್ಮಯನ ಜೊತೆ ಕ್ಲೋಸ್ ಇರುವ ಹಾಗೆ ನಡೆದುಕೊಳ್ಳುತ್ತಿದ್ದಳು. ಇದರಿಂದ ತನ್ಮಯನಿಗೆ ತುಂಬಾನೇ ಕೋಪ ಬರುತ್ತಿತ್ತು. ಹೇಗಾದರೂ ಮಾಡಿ ಚಿನ್ಮಯನಿಂದ ಅವಳನ್ನು ದೂರ ಮಾಡಬೇಕು ಅಂತ ಹೊಂಚು ಹಾಕತೊಡಗಿದನು. ಚಿನ್ಮಯ್ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಹಂತ ಹಂತವಾಗಿ ಬೆಳೆಯುತ್ತಿದ್ದುದನ್ನು ನೋಡಿ ತನ್ಮಯನಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಇದರಿಂದಲೇ ಇಕ್ಷಾ ತನ್ನಿಂದ ದೂರ ಆಗುತ್ತಿದ್ದಾಳೆ ಅಂತ ಅಂದುಕೊಂಡ ಅವನು ಹೇಗಾದರೂ ಮಾಡಿ ಚಿನ್ಮಯನ ಬಿಸ್ನೆಸ್ ಅನ್ನ ಹಾಳು ಮಾಡಬೇಕು ಅಂತ ಪ್ಲಾನ್ ಮಾಡತೊಡಗಿದನು. ತನ್ಮಯನನ್ನು ಉರಿಸಲು ಇಕ್ಷಾ ಒಂದು ದಿನ ಬೇಕಂತಲೇ ಚಿನ್ಮಯನ ಜೊತೆ ಅವನ ಆಫೀಸಿಗೆ ಹೋದಳು. ಇಕ್ಷಾ ತನ್ನ ಜೊತೆ ಬಂದಿದ್ದರಿಂದ ಚಿನ್ಮಯನಿಗೆ ತುಂಬಾನೇ ಖುಷಿಯಾಯಿತು. ಆದ್ರೆ ಇವರಿಬ್ಬರನ್ನು ಒಟ್ಟಿಗೆ ನೋಡಿ ತನ್ಮಯನಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ರೆಡ್ಡಿ ಅವರು ಆಫೀಸಿಗೆ ಹೊರಟಾಗ ತನ್ಮಯನನ್ನು ಜೊತೆಗೆ ಬರಲು ಕರೆದಾಗ ಅವನು ಬರಲ್ಲವೆಂದು ಹೇಳಿ ಮನೆಯಲ್ಲಿ ಉಳಿದನು. ತನ್ನ ರೂಮಲ್ಲಿದ್ದ ಅವನು ಕೋಪ ಹೊಟ್ಟೆ ಕಿಚ್ಚಿನಿಂದ ಕುದಿಯುತ್ತಿದ್ದನು. ಕೋಪದಿಂದ ಅಲ್ಲೇ ಇದ್ದ ಟೇಬಲ್ಗೆ ತನ್ನ ಕೈಯನ್ನು ಗುದ್ದಿದವನು, ನೋ, ಇಕ್ಷಾ ಬ್ರೋ ಜೊತೆ ಎಲ್ಲಿಗೂ ಕೂಡ ಹೋಗ್ಬಾರ್ದು. ಅವಳು ನನ್ನವಳು. ಅವಳನ್ನು ಮದುವೆಯಾಗಿ ಅವಳು ನನಗೆ ಮಾಡಿದ ಅವಮಾನವನ್ನೆಲ್ಲ ತಿರುಗಿಸಿ ಅವಳು ಕೊಡಬೇಕು. ಅವಳು ನನ್ನ ಕೈಗೊಂಬೆ ಆಗಬೇಕು. ನಾನು ಕೀ ಕೊಟ್ರೇನೆ ಅವಳು ಮಾತಾಡಬೇಕು. ನನ್ನ ಮಾತು ಬಿಟ್ಟು ಬೇರೆ ಯಾರ ಮಾತು ಕೂಡ ಕೇಳಬಾರ್ದು. ಬ್ರೋ ಜೊತೆ ಅವಳನ್ನು ಕ್ಲೋಸ್ ಆಗಕ್ಕೆ ನಾನು ಬಿಡಲ್ಲ. ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತ ಮೆರೆತಿದ್ದಾನೆ. ಅವನನ್ನು ಜಾಸ್ತಿ ಮೆರೆಯಕ್ಕೆ ಬಿಡಬಾರ್ದು. ಅವನು ಏನಾದರೂ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆದರೆ ಡ್ಯಾಡ್ ದೃಷ್ಟಿಯಲ್ಲಿ ಒಳ್ಳೆಯವನಾಗ್ಬಿಡ್ತಾನೆ. ಡ್ಯಾಡ್ ದೃಷ್ಟಿಯಲ್ಲಿ ಯಾವತ್ತಿದ್ರೂ ಒಳ್ಳೆಯವನು ನಾನೇ. ಇಕ್ಷೆ ಕೂಡ ಈಗ ಜಾಸ್ತಿಯಾಗಿ ಅವನ ಜೊತೆನೆ ಸುತ್ತಾ ಇದ್ದಾಳೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು. ಇಲ್ಲ ಅಂದ್ರೆ ಇಕ್ಷೆ ನನ್ನ ಕೈ ತಪ್ಪಿ ಹೋಗ್ಬಿಡ್ತಾಳೆ. ಹಾಗಾಗಬಾರ್ದು. ಇಕ್ಷೆ ಯಾವತ್ತಿದ್ರೂ ನನ್ನ ಜೊತೆನೆ ಡ್ಯಾಡ್ ಆಫೀಸ್ಗೆ ಬರಬೇಕು. ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ ಅಂತ ಹಾರಾಡ್ತಾ ಇದ್ದಾನಲ್ವಾ, ಅದೇ ಬಿಸ್ನೆಸ್ ಇಲ್ಲದಂತೆ ಮಾಡಿದ್ರೆ ಹೇಗೆ? ಎಸ್, ಇವತ್ತು ನನ್ನ ಕೆಲಸ ಅದೇ. ಇವತ್ತು ಹೇಗಾದ್ರೂ ಮಾಡಿ ಅವನ ಆಫೀಸನ್ನು ಸುಟ್ಟು ಹಾಕ್ಬಿಡ್ಬೇಕು. ಆಫೀಸಲ್ಲಿದ್ದ ಎಲ್ಲ ಡಾಕ್ಯುಮೆಂಟ್ಗಳು ಸುಟ್ಟು ಹೋದ್ರೆ ಬಿಸ್ನೆಸ್ ಹೇಗೆ ಮುಂದುವರಿಸ್ತಾನೆ? ಬ್ರೋ, ತಪ್ಪು ಮಾಡಿಬಿಟ್ಟೆ ಕಣ. ನಾನು ಮದುವೆ ಆಗಕ್ಕೆ ಹೊರಟಿರೋ ಹುಡುಗಿಯ ನೀನು ಮದುವೆ ಆಗಿ ಸುತ್ತಾಡ್ಕೊಂಡು ಜಾಲಿ ಮಾಡ್ತಾ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ. ಈಗ ನಾನು ನಿನ್ನ ಹೊಟ್ಟೆ ಹೇಗೆ ಉರಿಸ್ತೀನಿ ನೋಡು. ವೆಯ್ಟ್ ಆ್ಯಂಡ್ ವಾಚ್ ಬ್ರೋ. ನಾಳೆ ಸೂರ್ಯಾಸ್ತ ನಿನಗೆ ಅಮಾವಾಸ್ಯೆ ಕತ್ತಲು ತಂದು ಕೊಡುತ್ತೆ ಅಂತ ಅಂದುಕೊಳ್ಳುತ್ತಾ ನಂಜುಕಾರತೊಡಗಿದನು. ಯಾವಾಗ ರಾತ್ರಿ ಆಗುತ್ತೋ ಅಂತ ಕಾಯತೊಡಗಿದನು. ಸಾಯಂಕಾಲ ಆಗುತ್ತಿದ್ದಂತೆ ಕಂಠಪೂರ್ತಿ ಕುಡಿದು ಚಿನ್ಮಯನ ಆಫೀಸನ್ನು ಸುಡಲು ಹೊಂಚು ಹಾಕುತ್ತಿದ್ದನು. ಚಿನ್ಮಯ್ ಮತ್ತು ಇಕ್ಷಾ ಆಫೀಸು ಮುಗಿಸಿ ಮನೆಗೆ ಬಂದಾಗ ಅವನು ಮನೆಯಿಂದ ಹೊರ ನಡೆದನು. ಆ ಹೊತ್ತಲ್ಲಿ ಇಕ್ಷಾ ತನ್ನ ಫ್ರೆಂಡ್ ಅನ್ನು ಮೀಟ್ ಮಾಡಿಕೊಂಡು ಬರುತ್ತೇನೆ ಅಂತ ಚಿನ್ಮಯನಿಗೆ ಹೇಳಿ ಡಾಕ್ಟರ್ ರಜತ್ನನ್ನು ಭೇಟಿಯಾಗಲು ಹೋದಳು. ತನ್ಮಯ್ ತನ್ನ ಬ್ರೋನ ಆಫೀಸಿನತ್ತ ಹೊರಟು ಆಫೀಸಿನ ತುಸು ದೂರದಲ್ಲಿ ಸಿಸಿಟಿವಿ ಇರದ ಜಾಗದಲ್ಲಿ ಕಾರನ್ನು ನಿಲ್ಲಿಸಿ ನಡೆದುಕೊಂಡು ಹೋಗತೊಡಗಿದನು. ಚಿನ್ಮಯನ ಕಾರನ್ನು ಡ್ರೈವ್ ಮಾಡಿಕೊಂಡು ಹೊರಟಿದ್ದ ಇಕ್ಷಾಳಿಗೆ ತನ್ಮಯ್ ಕಾಣಿಸಿದನು. ಅವನನ್ನು ನೋಡಿದ ಅವಳು, ಅರೆ, ಇಷ್ಟು ಹೊತ್ತಲ್ಲಿ ಇವನು ಇಲ್ಲೇನು ಮಾಡ್ತಾ ಇದ್ದಾನೆ? ಇವನು ಚಿನ್ಮಯನ ಆಫೀಸ್ ಹತ್ರ ಯಾಕೆ ಹೋಗ್ತಾ ಇದ್ದಾನೆ ಅಂತ ಅಂದುಕೊಂಡ ಅವಳು ತನ್ಮಯನನ್ನು ಫಾಲೋ ಮಾಡತೊಡಗಿದಳು. ತನ್ಮಯ್ ಕಳ್ಳ ಬೆಕ್ಕಿನಂತೆ ಯಾರಿಗೂ ಗೊತ್ತಾಗದ ಹಾಗೆ ಆಫೀಸಿನ ಹತ್ತಿರ ಹೋಗಿ ಮೊದಲೇ ಅಲ್ಲಿ ತಂದಿಟ್ಟಿದ್ದ ಪೆಟ್ರೋಲ್ ಅನ್ನು ಸುರಿದು ಆಫೀಸಿಗೆ ಬೆಂಕಿ ಹಚ್ಚಿದನು. ಇದನ್ನು ನೋಡಿದ ಇಕ್ಷಾಳಿಗೆ ದಿಗಿಲು ಹತ್ತಿಬಿಟ್ಟಿತು. ಏನು ಮಾಡಬೇಕು ಅಂತ ತೋಚದೆ ಕೂಡಲೇ ಮೊಬೈಲ್ ತೆಗೆದು ತನ್ಮಯ್ ಏನೆಲ್ಲ ಮಾಡ್ತಾ ಇದ್ದಾನೆ ಅದನ್ನು ರೆಕಾರ್ಡ್ ಮಾಡತೊಡಗಿದಳು. ಆಫೀಸ್ ಎಲ್ಲ ಸುಟ್ಟು ಹೋಗುತ್ತೆ ಅನ್ನೋದನ್ನು ಅರಿತ ಅವಳು ತನ್ನ ಮೊಬೈಲಲ್ಲಿ ಪೊಲೀಸ್ ಗಾಡಿ ಸೈರನ್ ಅನ್ನು ಪ್ಲೇ ಮಾಡಿದಳು. ಇದನ್ನು ಕೇಳಿದ ತನ್ಮಯ್ ಪೊಲೀಸ್ ಬರುತ್ತಿದ್ದಾರೆ ಅಂತ ಅಂದುಕೊಂಡು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡತೊಡಗಿದನು. ಅವನು ಹೋಗಿಯಾದ ಮೇಲೆ ಇಕ್ಷಾ ಅಕ್ಕಪಕ್ಕದ ಜನರನ್ನೆಲ್ಲ ಒಟ್ಟುಗೂಡಿಸಿ ಬೆಂಕಿಯನ್ನು ನಂದಿಸತೊಡಗಿದಳು. ಕೂಡಲೇ ವಿಷಯವನ್ನು ಚಿನ್ಮಯನಿಗೂ ಕೂಡ ತಿಳಿಸಿದಳು. ವಿಷಯ ತಿಳಿದು ಅವನು ಕೂಡ ಮನೆಯಿಂದ ಹೊರಟನು. ಬೆಂಕಿ ಅರ್ಧ ಆಫೀಸನ್ನೆಲ್ಲ ಸುಟ್ಟು ಬಿಟ್ಟಿತ್ತು. ರ್ಯಾಕ್ ಅಲ್ಲಿದ್ದ ಫೈಲ್ಸ್ಗಳೆಲ್ಲ ಸುಟ್ಟು ಹೋಗಿದ್ದವು. ಕೋಟಿಗೆ ಬೆಲೆ ಬಾಳುವ ಟೆಂಡರಿನ ಡಾಕ್ಯುಮೆಂಟ್ ಚಿನ್ಮಯನ ಕ್ಯಾಬಿನಲ್ಲಿ ಟೇಬಲಿನ ಡ್ರಾಯರ್ ಒಳಗೆ ಇದ್ದಿತ್ತು.
ಬೆಂಕಿ ಇನ್ನೇನು ಅವನ ಕ್ಯಾಬಿನ್ಗೆ ಆವರಿಸಬೇಕು. ಅಷ್ಟರಲ್ಲಿ ಅವಳಿಗೆ ಚಿನ್ಮಯ್ ಬೆಳಿಗ್ಗೆ ಅವಳ ಜೊತೆ ಮಾತನಾಡಿದ್ದ ಮಾತುಗಳು ನೆನಪಾಗತೊಡಗಿತು. ನಾಳೆ ಒಂದು ದೊಡ್ಡ ಟೆಂಡರಿನ ಪ್ರೆಸೆಂಟೇಷನ್ ಇದೆ. ಅದೇನಾದ್ರೂ ನಮಗೆ ಸಿಕ್ತು ಅಂದ್ರೆ ಕೋಟಿ ಬಿಸ್ನೆಸ್ ಮಾಡ್ಬೋದು. ನಾಳೆ ದಿನ ನನ್ನ ಲೈಫಿನ ಇಂಪಾರ್ಟೆಂಟ್ ದಿನ. ಹೇಗಾದ್ರೂ ಮಾಡಿ ನಾಳೆ ಟೆಂಡರ್ ನಮಗೆ ಸಿಗಲೇಬೇಕು. ಇದು ಅದರ ಫೈಲ್ ಮತ್ತು ಪೆನ್ ಡ್ರೈವ್. ಇದರಲ್ಲಿ ನಾಳೆ ಟೆಂಡರ್ನ ಪ್ರೈಸ್ ಬಿಟ್ಟಿದೆ, ಜೋಪಾನ. ಇದನ್ನು ಆ ಡ್ರಾಯರಲ್ಲಿಟ್ಟು ಲಾಕ್ ಮಾಡಿ ಕೀ ನಿನ್ನ ಹತ್ರನೇ ಇಟ್ಕೋ ಅಂತ ಹೇಳಿದ್ದನು. ಈಕ್ಷಾ ಕೀಯನ್ನು ತನ್ನ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಟಿದ್ದಳು. ಕೂಡಲೇ ಬ್ಯಾಗಿಗೆ ಕೈ ಹಾಕಿ ಕೀಗಾಗಿ ತಡಕಾಡಿದಳು. ಕೀ ಸಿಕ್ಕ ತಕ್ಷಣ ಬೆಂಕಿ ಇದೆ ಅಂತನೂ ಲೆಕ್ಕಿಸದೆ ಅವನ ಚೇಂಬರಿಗೆ ಹೋಗಿ ಟೇಬಲಿನ ಡ್ರಾಯರಿಂದ ಪೆನ್ ಡ್ರೈವ್ ಹಾಗೂ ಫೈಲನ್ನು ತೆಗೆದುಕೊಂಡಳು. ಅವಳು ಇನ್ನೇನು ಹೊರಗೆ ಬರಬೇಕೋ ಅಷ್ಟರಲ್ಲಿ ಬೆಂಕಿ ಸುತ್ತಲೂ ಆವರಿಸತೊಡಗಿತು. ಅವಳಿಗೆ ತಾನು ಇನ್ನು ಬದುಕುವುದೇ ಇಲ್ಲ ಅಂತ ಅನ್ನಿಸತೊಡಗಿತು. ನೋ, ನಾನು ಇಷ್ಟು ಬೇಗ ಸಾಯಬಾರ್ದು. ರೆಡ್ಡಿಯ ಮೇಲೆ ಪ್ರತೀಕಾರ ತೀರಿಸ್ಕೋರೋಣಾದರೂ ನಾನು ಬದುಕಲೇಬೇಕು. ಹೇಗೆ ಇಲ್ಲಿಂದ ಹೊರಗೆ ಹೋಗಲಿ ಅಂತ ಯೋಚಿಸುತ್ತಿರಬೇಕಾದರೆ ಕ್ಯಾಬಿನ್ ಡೋರು ಅವಳ ಮೇಲೆ ಬೀಳುವುದನ್ನು ನೋಡಿ ಅವಳು ಮಮ್ಮ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡಳು. ಬೆಂಕಿ ಆವರಿಸಿದ ಡೋರ್ ಇನ್ನೇನು ಅವಳ ಮೇಲೆ ಬೀಳಬೇಕು. ಅಷ್ಟರಲ್ಲಿ ಚಿನ್ಮಯ್ ಅವಳನ್ನು ಪಕ್ಕಕ್ಕೆ ಎಳೆದುಕೊಂಡನು. ಹೆದರಿದ್ದ ಅವಳು ಅವನನ್ನು ನೋಡಿ ಒಂದೇ ಸಮನೆ ತಬ್ಬಿಕೊಂಡಳು. ಅವನು ಅವಳಿಗೆ ಸಮಾಧಾನ ಮಾಡಿ ತಾನು ತಂದಿದ್ದ ಒದ್ದೆ ಗೋಣಿ ಚೀಲವನ್ನು ಅವಳ ಮೇಲೂ ಹೊದಿಸಿ ಅಲ್ಲಿಂದ ಅವಳನ್ನು ಪಾರು ಮಾಡಿ ಹೊರಗೆ ಕರೆದುಕೊಂಡು ಹೋದನು. ಅವಳಿಗೆ ಅಲ್ಲಲ್ಲಿ ಸುಟ್ಟ ಗಾಯಗಳಾಗಿದ್ದವು. ಅವುಗಳನ್ನು ನೋಡಿ ಸುಟ್ಟು ಮಾಡಿಕೊಂಡ ಅವನು, ಬೆಂಕಿ ಅಷ್ಟೊಂದು ಹರಡಿರ್ಬೇಕಾದ್ರೆ ಯಾಕೆ ಒಳಗೆ ಹೋದೆ? ನಿನ್ಗೇನಾದ್ರೂ ಆಗಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ನೀನು ಯೋಚಿಸಿದೀಯಾ ಅಂತ ಅವನು ಹೇಳಿದಾಗ ಅವಳು ಅವನನ್ನೇ ನೋಡತೊಡಗಿದಳು. ಕೂಲಾಗಿ ಇರುತ್ತಿದ್ದ ಚಿನ್ಮಯ್ ಮೊದಲ ಬಾರಿ ಕೋಪ ಮಾಡಿಕೊಂಡಿದ್ದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಏನ್ ಹಾಗೆ ನೋಡ್ತಾ ಇದೆಯಾ? ಅದೇ ನಿನ್ ಕೈಯಲ್ಲಿ. ಇದು ನಾಳೆ ಟೆಂಡರ್ ಪ್ರೆಸೆಂಟೇಷನ್ ಫೈಲ್ ಹಾಗೂ ಪೆನ್ ಡ್ರೈವ್. ಇದನ್ನು ತಗೊಂಡು ಬರೋಣ ಅಂತ ಒಳಗೆ ಹೋಗಿದ್ದೆ. ಅಷ್ಟೆಲ್ಲ ಇಷ್ಟೆಲ್ಲ ನಡೆದು ಹೋಯ್ತು. ಅವಳ ಮಾತು ಕೇಳಿ ಇನ್ನಷ್ಟು ಕೋಪಗೊಂಡ ಚಿನ್ಮಯ್, ಈ ಫೈಲ್ ಪೆನ್ ಡ್ರೈವ್ಗೋಸ್ಕರ ನಿನ್ನ ಜೀವನ ಒತ್ತೆಟ್ಟು ಒಳಗೆ ಹೋದೆಯಾ? ತಲೆಯಲ್ಲಿ ಏನು ತುಂಬಿಕೊಂಡಿದೆ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಯಾವಾಗ ನೋಡಿದ್ರು ಹುಡುಕಾಟಿಕೆ. ಎಲ್ಲ ಟೈಮಲ್ಲೂ ಚೈಲ್ಡಿಶ್ ತರ ಬಿಹೇವ್ ಮಾಡ್ಬೇಕಂತ ರೂಲ್ಸ್ ಏನಾದರೂ ಮಾಡಿದೀಯಾ? ಈ ಫೈಲ್ ಪೆನ್ ಡ್ರೈವ್ ನಿನ್ನ ಜೀವಕ್ಕಿಂತ ಮುಖ್ಯನಾ? ಡಿಸ್ಕಸ್ಟಿಂಗ್ ಅಂತ ಹೇಳಿದಾಗ ಅವಳು ಮುಖ ಚಿಕ್ಕದು ಮಾಡಿಕೊಂಡು, ನೀನೇ ತಾನೇ ಬೆಳಿಗ್ಗೆ ಹೇಳಿದ್ದು ಈ ಪೆನ್ ಡ್ರೈವ್ ಮತ್ತು ಫೈಲನ್ನು ಜೋಪಾನವಾಗಿ ಇಟ್ಕೋ ಅಂತ. ಅದಕ್ಕೆ ಅದನ್ನು ಜೋಪಾನವಾಗಿ ತರೋಣ ಅಂತ ಹೋದೆ. ಇದೇನಾದರೂ ಸುಟ್ಟು ಹೋಗಿದ್ರೆ ನಿನಗೆ ನಾಳೆ ಪ್ರೆಸೆಂಟೇಷನ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲಲ್ವಾ? ತುಂಬ ದೊಡ್ಡ ಡೀಲ್ ನಿನ್ನ ಕೈ ತಪ್ಪಿ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಈ ಥರ ಮಾಡಿದೆ. ಅವಳ ಮಾತು ಕೇಳಿ ಅವನ ಕೋಪ ಎಲ್ಲ ಕರೆಗೆ ಹೋಗಿ ಅವಳನ್ನು ತಬ್ಬಿಕೊಂಡು, ಈ ಫೈಲ್ ಪೆನ್ ಡ್ರೈವ್ ಎಲ್ಲ ನಿನ್ನ ಜೀವಕ್ಕಿಂತ ಮುಖ್ಯ ಅಂತ ಅಂದ್ಕೊಂಡಿದ್ಯಾ? ಈ ಡೀಲ್ ಹೋದ್ರೆ ಹೋಗ್ಲಿ. ನಿನ್ಗೇನಾದ್ರೂ ಆಗಿದ್ರೆ ನನ್ನನ್ನು ಯಾವತ್ತೂ ಕ್ಷಮಿಸ್ತಾ ಇರಲಿಲ್ಲ. ದುಡ್ಡಿಗಿಂತ ಮುಖ್ಯ ನನಗೆ ನೀನು. ನಾಳೆ ಟೆಂಡರ್ ಮಿಸ್ ಆದರೆ ಅಂತ ಟೆಂಡರ್ಗಳು ಬೇರೆ ಸಿಗ್ಬೋದು. ಆದರೆ ಮನುಷ್ಯ ಹೋದ ಅಂದರೆ ಅವರನ್ನು ಮತ್ತೆ ವಾಪಸ್ ಪಡೆದುಕೊಳ್ಳೋಕ್ಕಾಗುತ್ತಾ? ಇನ್ನೊಂದ್ಸಲ ಈ ಥರದ ಕೆಲಸ ಯಾವತ್ತೂ ಮಾಡಬೇಡ. ದುಡ್ಡಿಗಿಂತ ನನಗೆ ನೀನೇ ಮುಖ್ಯ. ದುಡ್ಡಿಗೋಸ್ಕರ ನಿನ್ನ ಜೀವನ ಬಲಿ ಕೊಟ್ಟು ನಾನು ಯಾವ ನರಕಕ್ಕೆ ಹೋಗಲಿ? ಸಾರಿ, ಇನ್ನೊಂದ್ಸಲ ಈ ಥರ ಮಾಡಲ್ಲ. ಆದರೆ ನೀನು ಕಷ್ಟಪಟ್ಟು ಮಾಡಿದ ಆಫೀಸೆಲ್ಲ ಸುಟ್ಟು ಹೋಯ್ತಲ್ಲ, ಈಗ ಏನು ಮಾಡೋದು? ಆಫೀಸ್ ಸುಟ್ಟು ಹೋದ್ರೆ ಇನ್ನೊಂದು ಆಫೀಸ್ ರೆಡಿ ಮಾಡೋಣ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಯುಕ್ತಿ ಶಕ್ತಿ ಎರಡನ್ನು ಉಪಯೋಗಿಸಿ ಮತ್ತೆ ಹೊಸದಾಗಿ ಶುರು ಮಾಡೋಣ. ಮಮ್ಮ ಹಾಕಿದ ಬಂಡವಾಳ ಎಲ್ಲ ಸುಟ್ಟು ಹೋಯ್ತಂತ ಬೇಜಾರು. ಏನು ಮಾಡೋಕ್ಕಾಗಲ್ಲ. ಬಂದಿದ್ದನ್ನು ಎದುರಿಸಿ ಮುನ್ನುಗ್ತಾ ಇರಬೇಕು. ಬೆಂಕಿಯೆಲ್ಲ ನಂದಿಸಾಯಿತು, ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಅವಳನ್ನು ಮನೆಗೆ ಕರೆದುಕೊಂಡು ಹೋದನು. ದಾರಿ ಉದ್ದಕ್ಕೂ ಅವಳ ಬಗ್ಗೆನೇ ಯೋಚನೆ ಮಾಡತೊಡಗಿದನು. ನನಗೆ ಲಾಸ್ ಆಗುತ್ತೆ ಅಂತ ಬೆಂಕಿ ಜೊತೆ ಸರಸ ಆಡಕ್ಕೆ ಹೊರಟಿದ್ಲು. ಇವಳು ಏನು ಅಂತಾನೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಂತೂ ನನ್ನ ಮೇಲೆ ಕಾಳಜಿದೆ ಅಂತ ಆಯಿತು ಅಂತ ಅಂದುಕೊಳ್ಳುತ್ತಿರಬೇಕಾದರೆ ಮನೆ ಬಂದೇ ಬಿಟ್ಟಿದ್ದು.
ಕಾರಿನಿಂದ ಇಳಿದ ಅವರಿಬ್ಬರು ಸೀದಾ ಮನೆಯೊಳಗೆ ಹೋದರು. ನಡೆದ ವಿಷಯವನ್ನು ತನ್ನ ಅಜ್ಜಿ ಮತ್ತು ಅಮ್ಮನಿಗೆ ತಿಳಿಸಿದನು. ವಿಷಯ ತಿಳಿದ ಅವರಿಬ್ಬರಿಗೆ ತುಂಬಾನೇ ವೇದನೆಯಾಯಿತು. ರೂಮಲ್ಲಿದ್ದ ತನ್ಮಯ್ ಅವನ ಮಾತು ಕೇಳಿ ನಗತೊಡಗಿದನು. ಬೇಜಾರು ಮಾಡಿಕೊಂಡ ಅಜ್ಜಿ, ಬೆಂಕಿ ಹೇಗೆ ತಾಗಿದೆ ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ ಅಜ್ಜಿ, ಅಲ್ಲಿದ್ದ CCTVಯನ್ನು ಕೂಡ ಯಾರೋ ಒಡೆದು ಹಾಕಿದ್ದಾರೆ. ಹಾಗಾದ್ರೆ ಯಾರೋ ಬೇಕಂತಲೇ ಮಾಡಿದ್ದಾರೆ. ಅವ್ರು ಹಾಳಾಗಿ ಹೋಗ್ಲಿ, ಅವ್ರಿಗೆ ಬರಬಾರ್ದ ರೋಗ ಬಂದು ಹೋಗ್ಲಿ. ನಿನ್ನ ಆಫೀಸ್ ಸುಟ್ಟು ಹಾಕಿದರೆ ಸರ್ವನಾಶ ಆಗಿ ಹೋಗ್ತಾರೆ ಅಂತ ಅಜ್ಜಿ ಹೇಳುತ್ತಿದ್ದಾಗ ತನ್ಮಯ್ ಕೋಪ ಮಾಡಿಕೊಂಡು, ಈ ಅಜ್ಜಿಗೆ ಏನಾಗಿದೆ? ಮೊದಲು ಅವರಿಗೆ ಪ್ರೋನನ್ನು ಕಂಡ್ರೇನೆ ಆಗ್ತಾ ಇರಲಿಲ್ಲ, ಈಗ ಅವನು ಗುಣಗಾನ ಮಾಡ್ತಾ ಇದ್ದಾರೆ. ಅವನಿಗೋಸ್ಕರ ನನಗೆ ಶಾಪ ಹಾಕ್ತಾ ಇದ್ದಾರೆ. ಶಾಪ ಹಾಕಿದ್ರೆ ಹಾಕ್ಲಿ, ಒಟ್ಟಿನಲ್ಲಿ ಅವನು ಆಫೀಸ್ ಸುಟ್ಟು ಹೋಯ್ತಲ್ವಾ, ನನಗೆ ಅದೇ ಖುಷಿ. ಬಹಳ ಮೆರೀತಿದ್ದ, ಈಗ ಮೆರೀಲ್ ನೋಡೋಣ. ಈಗ ಅದು ಹೇಗೆ ಬಿಸ್ನೆಸ್ ಮಾಡ್ತಾನಂತ ನಾನು ನೋಡ್ತೀನಿ. ಈಗ ಇಕ್ಷಾ ಅವನನ್ನು ಬಿಟ್ಟು ನನ್ನ ಜೊತೆ ಬಂದೇ ಬರ್ತಾಳೆ. ದುಡ್ಡಿಗಿರೋ ತಾಕತ್ತು ಬೇರೆ ಯಾವುದಕ್ಕೂ ಇಲ್ಲ. ದುಡ್ಡು ಯಾರ ಕೈಲಿ ಇರುತ್ತೋ ಅವರೇ ರಾಜ. ಇಲ್ಲಿ ನಾನು ರಾಜ, ಇಕ್ಷಾ ನೀನೇ ರಾಣಿ ಕಣೆ. ಅವನು ಏನಿದ್ರು ನನ್ನ ಶತ್ರು. ಅವನ ನಿನ್ನ ಲೈಫಿಂದ ನಾನು ಕಿತ್ತಾಕೆ ಆಯ್ತು. ಇನ್ನೇನಿದ್ರು ನೀನು ನನ್ನ ಜೊತೆನೇ ಬರಬೇಕು ಅಂತ ಹೇಳಿ ಜೋರಾಗಿ ನಗತೊಡಗಿದನು. ರೂಮಿಗೆ ಬಂದ ಚಿನ್ಮಯ್ ಫ್ರೆಶ್ ಆಗಲು ಹೋದನು. ಅವನು ಫ್ರೆಶ್ ಆಗಿ ಬಂದ ನಂತರ ಇಕ್ಷಾ ಕೂಡ ಫ್ರೆಶ್ ಆಗಿ ಬಂದಳು. ಅವಳ ಕೈಯಲ್ಲಿ ಅಲ್ಲಲ್ಲಿ ಸುಟ್ಟ ಗಾಯಗಳಾಗಿದ್ದವು. ಅವಳಿಗೆ ನೋವು ಜಾಸ್ತಿ ಆದಾಗ ಕೈಗೆ ಊದತೊಡಗಿದಳು. ಇದನ್ನು ನೋಡಿದ ಚಿನ್ಮಯ್ ಡ್ರಾಯರಲ್ಲಿದ್ದ ಆಯಿಂಟ್ಮೆಂಟ್ ಅನ್ನು ತೆಗೆದು ಅವಳ ಹತ್ತಿರ ಬಂದನು. ಅವಳ ಕೈ ಹಿಡಿದು ಅವಳ ಕೈಗೆ ಆಯಿಂಟ್ಮೆಂಟ್ ಅನ್ನು ಹಚ್ಚತೊಡಗಿದನು. ಅವಳು ಅವನನ್ನೇ ನೋಡತೊಡಗಿದಳು. ಎಷ್ಟು ಒಳ್ಳೆಯವನೇನು! ಇವನೇನಾದ್ರೂ ರೆಡ್ಡಿಯ ಮಗನಾಗಿ ಹುಟ್ಟದಿದ್ರೆ ಇಷ್ಟರ ತನಕ ಇವನಿಗೆ ಪ್ರೀತಿಯ ಒಳೆನ ಹರಿಸಿ ಬಿಡ್ತಾ ಇದ್ದೆ. ಏನ್ ಮಾಡ್ಲಿ, ಇವ್ ನನ್ಗೆ ಇಷ್ಟ ಇದ್ರೂ ಕೂಡ ನೀ ನನ್ಗೆ ಇಷ್ಟ ಅಂತ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದೇನು ಬಾಳು ನಂದು ಅಂತ ವ್ಯಥೆ ಪಡತೊಡಗಿದಳು. ಅವನು ಅವಳ ಕಡೆ ನೋಡಿದಾಗ ಅವಳು ಅವನನ್ನೇ ನೋಡುತ್ತಿದ್ದುದನ್ನು ಗಮನಿಸಿದ ಅವನು, ಏನು ಹಾಗೆ ನೋಡ್ತಾ ಇದ್ಯಾ? ನನ್ನನ್ನು ಯಾವತ್ತೂ ನೋಡೇ ಇಲ್ಲ ಅನ್ನೋ ಥರ ನೋಡ್ತಾ ಇದ್ಯಾ? ಹಾಗೆಲ್ಲ ನೋಡ್ಬೇಡ, ದೃಷ್ಟಿ ಆಗತ್ತೆ. ನೀನ್ ದೃಷ್ಟಿ ಹಾಕಿ ಆಮೇಲೆ ನನಗೆ ಹುಷಾರ್ ತಪ್ಪೋದು ಇದೆಲ್ಲ ಬೇಕಾ ನನಗೆ? ಮೊದಲು ಮಮ್ಮನ ಹತ್ರ ಹೋಗಿ ದೃಷ್ಟಿ ತೆಗೆಸ್ಕೊಂಡು ಬರಬೇಕು ಅಂತ ಹೇಳಿ ಅವಳಿಗೆ ಆಯಿಂಟ್ಮೆಂಟ್ ಅನ್ನು ಹಚ್ಚಿ ಆದ ಮೇಲೆ ನಗುತ್ತಾ ಅಲ್ಲಿಂದ ಹೊರ ನಡೆದನು. ಅವನ ಮಾತು ಕೇಳಿ ಮುಖ ಗಂಟಿಕ್ಕೊಂಡ ಅವಳು, ಇವನೇನು ಮನ್ಮತನ? ಇವನನ್ನು ನಾನು ನೋಡಬಾರ್ದಂತೆ, ಇವನನ್ನು ನೋಡಿದ್ರೆ ಇವನಿಗೆ ದೃಷ್ಟಿ ಆಗುತ್ತೆ ಅಂತೆ. ನನ್ನ ಎದುರುಗಡೆನೆ ದೃಷ್ಟಿ ತೆಗೆಸ್ಕೊಂಡು ಬರ್ತೀನಂತ ಹೇಳ್ಬಿಟ್ಟು ಹೋಗ್ಲಿ, ಇವನಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಅವನಿಗೆ ಬೈಯುತ್ತಾ ನಂತರ ಸ್ವಲ್ಪ ಹೊತ್ತಲ್ಲಿ ಮುಖದಲ್ಲಿ ನಗು ತಂದುಕೊಂಡು, ನೋಡಕ್ಕೆ ಹೇರ ತರ ಇದ್ದಾನೆ, ನೋಡದೆ ಇನ್ನೇನ್ ಮಾಡ್ಲಿ? ಬರೀ ಮುಖ ಅಷ್ಟೇ ಅಲ್ಲ, ಅವನ ಮನಸ್ಸು ಕೂಡ ಚೆನ್ನಾಗಿದೆ. ಈ ಮನೆಯಲ್ಲಿ ಇವನಷ್ಟು ಒಳ್ಳೆಯ ಗುಣ ಯಾರಿಗೂ ಇಲ್ಲ. ಅತ್ತೇನೂ ಒಳ್ಳೆಯವರೇ. ಇವನು ಒಳ್ಳೆಯ ಗುಣ ನೋಡಿನೇ ನನಗೆ ಇವನ ಜೊತೆ ಪರ್ಮನೆಂಟ್ ಆಗಿ ಇರ್ಬೇಕಂತ ಮನಸ್ಸಾಗ್ತಾ ಇದೆ. ಏನ್ ಮಾಡ್ಲಿ, ಆ ಥರ ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡಿದ್ದನ್ನು ಮುಗಿಸಿದ ಮೇಲೆ ಎಲ್ಲವನ್ನು ಬಿಟ್ಟು ಹೋಗ್ತಾ ಇರೋದೆ. ನನ್ನ ಫೀಲಿಂಗ್ಸ್ಗಳನ್ನ ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ತನಗೆ ತಾನೇ ಸಮಾಧಾನ ಮಾಡತೊಡಗಿದಳು. ಕತೆ ಮುಂದುವರಿಯುವುದು. ತನ್ಮಯನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಲು ಇಕ್ಷಾ ಯಾವ ತರದ ಪ್ಲಾನ್ ಮಾಡುತ್ತಾಳೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.